ಎಷ್ಟು ಸೀರಿಯಸ್ ಆಗಿ ಬರೀತಿದ್ದಾನೆ ಅಂದ್ರೆ ಏನೋ ಇಂಪಾರ್ಟೆಂಟ್ ವಿಷಯನೇ ಇರಬೇಕು. ಹಲೋ, ಏನ್ ಮಾಸ್ಟರ್ ಎಕ್ಸಾಮ್ ಬರೆಯೋ ಸ್ಟೂಡೆಂಟ್ ತರ ಅಷ್ಟೊಂದು ಸೀರಿಯಸ್ ಆಗಿ ಬರೀತಿದ್ದೀರಾ? ಸೀರಿಯಸ್ ಆಗಲ್ಲ ಧರಣಿ, ಸಿನ್ಸಿಯರ್ ಆಗಿ ಬರೀತಿದ್ದೀನಿ. ಸಿನ್ಸಿಯರ್ ಆಗಿ ಬರೀತಿದ್ಯಾ? ಅದೇನದು? ಡಾಕ್ಯುಮೆಂಟ್ಸ್. ಅದ್ ನನಗ್ ಗೊತ್ತಿದೆ ಸರ್, ಅದ್ರಲ್ಲಿ ಏನ್ ಬರೀತಿದ್ದೀರಾ ಅಂತ ಕೇಳ್ತಿದ್ದೀನಿ. ನನ್ನ ಕಣ್ಣ ಡೊನೇಟ್ ಮಾಡ್ತಾ ಇದ್ದೀನಿ. ವಾಟ್? ಏನು? ನನ್ನ ಕಣ್ಣ ಡೊನೇಟ್ ಮಾಡ್ತಿದ್ದೀನಿ ಧರಣಿ. ಏನ್ ಅಖಿಲ್ ನೀನು ಕಣ್ ಡೊನೇಟ್ ಮಾಡೋದು ಅಂದ್ರೇನು? ನಂಗೇನು ಅರ್ಥ ಆಗ್ತಿಲ್ಲ. ಧರಣಿ, ಈ ಭೂಮಿ ಮೇಲೆ ಕಳಿಸಿದ ಪ್ರತಿ ವ್ಯಕ್ತಿನ ಕೊನೆಗೆ ಆ ದೇವರು ವಾಪಸ್ ಕರ್ಕೊಂಡು ಹೋಗ್ತಾನೆ. ನಮ್ಮ ಜೊತೆ ಮಣ್ಣಲ್ಲಿ ಮಣ್ಣಾಗೋದಕ್ಕಿಂತ ನಮ್ಮ ಅಂಗಾಂಗಗಳನ್ನ ಯಾರಿಗಾದ್ರೂ ಡೊನೇಟ್ ಮಾಡಿದ್ರೆ ಅವ್ರಿಗೊಂದು ಹೊಸ ಜೀವನ ಮತ್ತೆ ಒಳ್ಳೆ ಭವಿಷ್ಯ ಕೊಟ್ಟಂಗಾಗತ್ತೆ. ಅದಕ್ಕೆ ನನ್ನ ಕಣ್ಣು ಬೇರೆಯವ್ರಿಗೆ ಬೆಳಕು ತರಲಿ ಅಂತ ಐಸ್ನ ಡೊನೇಟ್ ಮಾಡ್ತಿದ್ದೀನಿ. ಮಿಕ್ಕಿದ ಆರ್ಗನ್ಸ್ನ ಡೊನೇಟ್ ಮಾಡಿದೆ, ಕಣ್ಣನ್ನೇ ಯಾಕೆ ಡೊನೇಟ್ ಮಾಡ್ತಿದ್ದೀನಿ ಅಂತ ನಿಂಗೆ ಡೌಟ್ ಬಂದಿರ್ಬೋದು, ಹೌದಾ? ಹೌದು, ಯಾಕಂತ ಹೇಳು. ಕಣ್ಣನ್ನು ಮಾತ್ರ ಡೊನೇಟ್ ಮಾಡೋದ್ರ ಹಿಂದೆ ಒಂದು ಒಳ್ಳೆ ಉದ್ದೇಶದ ಜೊತೆಗೆ ಒಂದು ಚಿಕ್ಕ ಸ್ವಾರ್ಥ ಕೂಡ ಇದೆ. ಸ್ವಾರ್ಥನಾ? ಸ್ವಾರ್ಥ ಯಾಕೆ ಅಖಿಲ್? ನಮ್ಗಿಷ್ಟ ಆದವ್ರನ್ನ, ನಾವು ನಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋರ್ನ ಪ್ರತಿ ಕ್ಷಣ ನೋಡ್ತಾನೆ ಇರಬೇಕು ಅಂತ ನಮ್ಮ ಮನಸ್ಸು ಯಾವಾಗಲೂ ಒದ್ದಾಡ್ತಿರುತ್ತೆ. ಆ ದೃಷ್ಟಿಲೇನೆ ಆಕಾಶದಷ್ಟು ಪ್ರೀತಿನ, ನೆನಪುಗಳನ್ನ ಕಾಪಾಡು ಅಂತ ಮನಸ್ಸು ಹೇಳುತ್ತೆ. ಒಂದು ವೇಳೆ ದೂರ ಇದ್ದು ನೋಡದೇ ಇರೋ ಪರಿಸ್ಥಿತಿ ಬಂದರೆ ಮನಸ್ಸೊಳಗೆ ಏನೋ ಕಳ್ಕೊಂಡ್ರೋ ಹಾಗನ್ಸುತ್ತೆ. ಮತ್ತೆ ಯಾವಾಗ ನೋಡ್ತೀವೋ ಅಂತ ಒಂದೇ ಯೋಚನೆ. ಆ ಫೀಲಿಂಗ್ ಮತ್ತು ಯೋಚನೆ ನನಗೆ ಸ್ವಲ್ಪ ಜಾಸ್ತಿ. ನಿನ್ನ ನೋಡ್ದೇನೆ ಇರುವುದು ಅಂದರೆ ನಾನು ನನ್ನನ್ನೇ ಕಳ್ಕೊಂಡು ಹಾಕ್ದರಣಿ. ಅದಕ್ಕೆ ನಾಳೆ ಒಂದಿನ ನಾನು ಇಲ್ಲದೆ ಹೋದರೂ ನನ್ನ ಕಣ್ಣು ಮಾತ್ರ ಯಾವಾಗಲೂ ನಿನ್ನ ನೋಡ್ತಾನೆ ಇರಬೇಕು ಅಂತ ನಾನು ಡೊನೇಟ್ ಮಾಡ್ತಾ ಇದ್ದೀನಿ. ಅಖಿಲ್, ಮತ್ತೊಂದ್ಸಲ ಇನ್ಯಾವತ್ತು ನಾನು ಇಲ್ದೆ ಹೋದ್ರೆ ಅನ್ನೋ ಮಾತು ಮಾತ್ರ ಆಡ್ಬೇಡ ಅಖಿಲ್. ನನಗೆ ತುಂಬಾ ನೋವಾಗತ್ತೆ. ಅಖಿಲ್, ಪ್ರೀತಿಯನ್ನು 2 ಅಕ್ಷರದಿಂದ ಆ ದೇವ್ರು ನಮ್ಮನ್ನ ಒಂದು ಮಾಡ್ದ. ಮದುವೆಯನ್ನು ನಂಟಿನಿಂದ ನಾವು ಖುಷಿಯಾಗಿ ಬದುಕೋಣ. ಇರುವಷ್ಟು ದಿವಸ ಒಬ್ರಿಗೋಸ್ಕರ ಒಬ್ರು ಜೊತೆಯಾಗಿ ಬದುಕೋಣ. ಜೀವನದ ಕೊನೆ ಕ್ಷಣದಲ್ಲೂ ಕೂಡ ಜೊತೆಯಲ್ಲೇ ಕೊನೆ ಉಸಿರೆಳೆಯೋಣ. ನೀನೆಲ್ದೆ ಹೋದ್ರು ನನ್ನ ನೋಡ್ತಾನೆ ಇರ್ತೀಯ ಅನ್ನೋ ಮಾತನ್ನ ನೀನು ಉಳಿಸ್ಕೊಂಡೆ ಅಖಿಲ್. ಆದ್ರೆ 100 ವರ್ಷ ಚೆನ್ನಾಗಿರೋಣ ಅಂತ ಅಗ್ನಿ ಸಾಕ್ಷಿಯಾಗಿ ಮಾತು ಕೊಟ್ಟಿದ್ದೆ. ಆದ್ರೆ ನನ್ನೀಗ ಒಂಟಿ ಮಾಡ್ಬಿಟ್ಟು ಹೊರಟು ಹೋದೆ. ನೀನಿಲ್ದಿರೋ ಜೀವನ ನನಗೆ ಬೇಕಾಗಿಲ್ಲ. ನೀನಿಲ್ದಿರೋ ಬದುಕು ನನಗೆ ನರ್ಕ. ಇದ್ ಗೊತ್ತಿದ್ರು ಕೂಡ ನನ್ನ ಯಾಕೆ ಬಿಟ್ಟು ಹೋದೆ ಅಖಿಲ್? ಯಾಕೆ ಬಿಟ್ಟು ಹೋದೆ? ಏಯ್, ಇಷ್ಟೊತ್ತಿಗೆ ಅವ್ರ ದೇಹ ಸ್ಮಶಾನದಲ್ಲಿ ಬೂದಿ ಆಗ್ಬೇಕಿತ್ತು ಕಣೋ. ಆದ್ರೆ ಅವ್ರ ಮುಖದಲ್ಲಿ ನಗು ಕಾಣಿಸ್ತಾ ಇದೆ. ಆ ವಿಶಾಲ್ನ ಮತ್ತು ನಯನಿನ ಈ ಭೂಮಿ ಮೇಲೆ ಇಲ್ದಿರೋ ತರ ಮಾಡಿ ಆಸ್ತಿನೆಲ್ಲ ನನ್ನ ಕೈವಶ ಮಾಡ್ಕೊಳ್ಳೋಣ ಅಂತ ಆಸೆ ಪಟ್ಟೆ. ಆದ್ರೆ ನಾಳೆಯಿಂದ ಅವ್ರ ಮುಂದೆ ನಾನು ಭಯ ಪಟ್ಕೊಂಡು ನಿಲ್ಲೋ ಪರಿಸ್ಥಿತಿ ಬಂದಿದೆ. ನನ್ನ ನಿಜ ಸ್ವರೂಪನ ವಿಶಾಲ್ ಮುಂದೆ ಬಯಲ್ ಮಾಡ್ತೀನಿ ಅಂತ ಆ ನಯನಿ ಪಣ ತೊಟ್ಟಿದ್ದಾಳೆ. ಅದಕ್ಕೆ ನಾನ್ ಹೇಳಿದ ಸುಳ್ಳು ಗಂಡನ್ನ ಅವಳು ಪತ್ತೆ ಹಚ್ಚಿದ್ಲು. ಅವನ ಹತ್ರ ವಿಶಾಲ್ನ ಕರ್ಕೊಂಡು ಹೋಗಿ ಎಲ್ಲ ಬಯಲ್ ಮಾಡ್ಬೇಕು ಅನ್ಕೊಂಡಿದ್ಲು.
ಮತ್ತೆ ನಾಳೆ ವಿಶಾಲ್ಗೆ ಕಣ್ ಬಂದಾಗ ಆ ನಯನಿ ಸುಮ್ನೆ ಇರ್ತಾಳಾ? ನಾನ್ ತೋರ್ಸಿದ್ ಸುಳ್ಳು ಗಂಟನ್ನ ಖಂಡಿತವಾಗ್ಲೂ ವಿಶಾಲ್ ಮುಂದೆ ಕರ್ಕೊಂಡ್ ಬರ್ತಾಳೆ. ನನ್ ಪಾಪದ ಕೊಡನ ಪೂರ್ತಿ ಮಾಡಿ ನನ್ ಕತೆ ಮುಗಿಸ್ತಾಳೆ. ನನಗ್ ಹೀಗ್ ಟೆನ್ಷನ್ ಆಗೋದಿಕ್ಕೆ ಕಾರಣ ನೀನೇ ಕಣೋ. ನೀನೇ 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 ಕಣೋ, ನೀನೇ. ಆಲ್ರೆಡಿ 2 ಸಲ ಬೈದಿದ್ಯಾ, 1 ಸಲ ಹೊಡೆದಿದ್ಯಾ. ಎಷ್ಟು ಬೈದ್ರು ಎಷ್ಟು ಹೊಡೆದ್ರು ನೋವಾಗೋದು ನನ್ಗೆ ಅಲ್ವಾ? ಈಗ ನನ್ ಬಿಡಕ್ಕ. ಬಿಡೋದಲ್ಲ ಕಣೋ, ನಿನ್ನನ್ ಸಾಯಿಸೋವರೆಗೂ ನನ್ ಸಿಟ್ಟು ಕಡಿಮೆ ಆಗಲ್ಲ. ಅಕ್ಕ, ನೀನ್ ಕೋಪ ಮಾಡ್ಕೊಳ್ದೆ ಹೇಳೋದನ್ ಕೇಳಿದ್ರೆ ನೀನ್ ಖುಷಿ ಪಡೋ ಒಂದ್ ವಿಷಯನ ನಾನು ಹೇಳ್ತೀನಿ. ಮೊದ್ಲು ವಿಷಯ ಏನು ಅಂತ ಹೇಳು, ಆಮೇಲೆ ಬಿಡ್ಬೇಕೋ ಬೇಡವಾ ಅಂತ ಯೋಚನೆ ಮಾಡ್ತೀನಿ. ಅಕ್ಕ, ಅಮೆರಿಕ ಅಳಿಯನಿಗೆ ಕಣ್ ಬರುತ್ತೆ ಅನ್ಕೊಂಡು ನಾಳೆ ನಮ್ ಬಣ್ಣ ಎಲ್ಲ ಬಯಲಾಗ್ಬಿಡುತ್ತೆ ಅಂತ ಭಯಪಟ್ಟು ನೀನ್ ಸುಮ್ನೆ ಟೆನ್ಷನ್ ಮಾಡ್ಕೋತಿದ್ಯಾ. ಆದ್ರೆ ವಿಶಾಲೆಗಾಗಿರೋ ಕಣ್ಣು ಆಪರೇಷನ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿರಂಗಿದೆ ಅಕ್ಕ. ಹಾ, ಏನು ನೀನ್ ಹೇಳ್ತಿರೋದು? ಹೌದಕ್ಕ, ಆಪರೇಷನ್ ಸಕ್ಸಸ್ ಆದ್ರೆ ಪೇಷಂಟ್ ನೋ ಮೋರ್ ಅಂತ ಸಿನಿಮಾದಲ್ಲಿ ಡಾಕ್ಟರ್ಸ್ ಭಯ ಪಡ್ತಾರಲ್ವಾ, ಅದೇ ತರ ಅಮೆರಿಕ ಅಳಿಯಂಗೆ ಆಪರೇಟ್ ಮಾಡಿ ಡಾಕ್ಟ್ರು ಕೂಡ ಭಯ ಪಟ್ಟಿದ್ದನ್ನ ನಾನು ನೋಡ್ದೆ. ಯಾಕೆ ಡಾಕ್ಟರ್ ಟೆನ್ಷನ್ ಮಾಡ್ಕೋತಿದ್ದೀರಾ ಅಂತ ನರ್ಸ್ ಕೇಳಿದಿಕ್ಕೆ ಡಾಕ್ಟ್ರು ಬೆವ್ರನ್ನ ಒರೆಸ್ಕೊಂಡು ಏನೂ ಇಲ್ಲ ಅಂತ ನಾಟಕ ಮಾಡ್ದ. ಡಾಕ್ಟ್ರು ಹೆದರ್ಕೊಂಡು ವಿಷಯನ್ ಮುಚ್ಚಿಟ್ಟಿದ ರೀತಿ ನೋಡಿದ್ರೆ ಪಕ್ಕಾ ಆಪರೇಷನ್ ಫೇಲು ಅಂತ ಕ್ಲಿಯರ್ ಆಗಿ ಅರ್ಥ ಆಯ್ತಕ್ಕ. ಇದ್ರಲ್ಲಿ ಯಾವ ಡೌಟು ಇಲ್ಲ ಅಕ್ಕ, 100% ಕನ್ಫರ್ಮ್. ಒಂದ್ ವೇಳೆ ನೀನ್ ಹೇಳ್ದ ಹಾಗೆ ಆಪರೇಷನ್ ಫೇಲ್ ಆದ್ರೆ ವಿಶಾಲ್ ಜೀವನ ಪೂರ್ತಿ ಕತ್ಲೆಯಲ್ಲೇ ಇರ್ತಾನೆ. ಅದನ್ನ ನಾನು ಉಪಯೋಗಿಸ್ಕೊಂಡು ನಯನಿಗೆ ನರಕ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನನ್ನ ಟಾರ್ಚರ್ ತಡ್ಕೊಳಕ್ಕಾಗ್ದೆ ಅವಳಾಗವಳೆ ಮನೆ ಬಿಟ್ಟು ಓಡ್ ಹೋಗೋ ಥರ ಮಾಡ್ತೀನಿ. ನಿಮ್ಗೆ ದೃಷ್ಟಿ ಹೋಗಿದೆ ಅಂತ ಹೇಳಿದ ತಕ್ಷಣ ನಂಗೆ ಪ್ರಾಣನೇ ಹೋದಾಗಾಯ್ತು ಯಜಮಾನ್ರೆ. ನೀವು ಮತ್ತೆ ಈ ಜಗತ್ತನ್ನ ನೋಡಬಹುದು ಅಂತ ಹೇಳೋವರೆಗೂ ಅಲ್ಲಿವರೆಗೂ ನಂಗೆ ಸಮಾಧಾನ ಆಗ್ಲಿಲ್ಲ. ಯಜಮಾನ್ರೆ, ನಾಳೆ ನೀವು ಕಣ್ಬಿಟ್ಟು ನನ್ನ ನೋಡೋ ಕ್ಷಣಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ನಿಮ್ ಬಾಯಿಂದ ನೈನಿ ಅನ್ನೋ ಮಾತು ಕೇಳೋವರೆಗೂ ನನ್ನ ಮನ್ಸಲ್ಲಿರೋ ಈ ದುಃಖ ಭಯ ಕಡಿಮೆ ಆಗಲ್ಲ ಯಜಮಾನ್ರೆ. ನಾನು ತುಂಬ ದುರದೃಷ್ಟವಂತ ಕಂದ. ಈ ತಾಯಿ ನಿನಗೆ ಪ್ರೀತಿ ತೋರ್ಸಕ್ಕಾಗ್ಲಿಲ್ಲ. ನಿನ್ನ ಇಂಥ ಪರಿಸ್ಥಿತಿ ನೋಡಿ ನಾನು ಹೀಗೆ ನೊಂದ್ಕೊಂಡು ಆಡೋದನ್ನು ಬಿಟ್ಟು ನಿನ್ನ ಆರೈಕೆ ಮಾಡೋ ಅವಕಾಶನೂ ಈ ತಾಯಿಗೆ ಇಲ್ದೇ ಇರೋ ಹಾಗಾಯ್ತು. ನನ್ನ ಮಡಿಲಲ್ಲಿ ನಿನ್ನನ್ನು ಮಲಗಿಸ್ಕೊಂಡು ಕಂದ, ನಿನಗೇನು ಆಗಿಲ್ಲ, ಈ ಅಮ್ಮ ಇದ್ದಾಳೆ, ಧೈರ್ಯವಾಗಿರು ಅಂತ ನನ್ನ ಕಂದನ್ನ ಸಂತೈಸೋ ಪರಿಸ್ಥಿತಿ ಈ ಹೆತ್ತ ತಾಯಿಗೆ ಇಲ್ದೇ ಇರೋ ಹಾಗಾಯ್ತು.
ಮಾತ್ರ ಅಲ್ಲ ಕಂದ, ಇವತ್ತು ನಿನ್ನನ್ನು ಈ ಪರಿಸ್ಥಿತಿ ನೋಡಿ ನಾನು ಮತ್ತೊಂದು ಸರಿ ಸತ್ತೋದೆ. ನಾನು ಮತ್ತೆ ಸತ್ತೋದೆ. ಅಮ್ಮೋರೆ, ನೀವಾಗ ನೋವು ಪಡಬೇಡಿ. ಯಜಮಾನ್ರು ಹುಷಾರಾಗಿದ್ದಾರೆ. ನಾಳೆ ಬೆಳಗ್ಗೆ ಯಜಮಾನ್ರಿಗೆ ದೃಷ್ಟಿ ಬರುತ್ತೆ. ವಿಶಾಲ್ಗೆ ಇಂಥ ಪರಿಸ್ಥಿತಿ ಬರೋದಕ್ಕೆ, ನೀನು ಸಾವಿನ ದವಡೆಗೆ ಹೋಗಿ ಬರೋದಕ್ಕೆ ಒಂದು ರೀತಿ ನಾನೇ ಕಾರಣ ಆಗ್ಬಿಟ್ಟೆ. ಅಯ್ಯೋ, ಅದ್ಯಾಕೆ ಹಾಗಂತೀರ ಅಮ್ಮೋರೆ? ನನಗೆ ಗೊತ್ತಿರೋ ಹಾಗೆ ಈ ಅಪಘಾತದ ಹಿಂದೆ ಖಂಡಿತವಾಗ್ಲೂ ಆ ತಿಲೋತ್ತಮನ ಕೈವಾಡ ಇದ್ದೇ ಇರುತ್ತೆ. ಅವಳು ನಿಜವಾದ ಬಣ್ಣನ ಯಜಮಾನ್ರ ಮುಂದೆ ಬಯಲು ಮಾಡಬೇಕು ಅಂತ ನಾನು ಕರ್ಕೊಂಡು ಹೋಗ್ತಿರ್ಬೇಕಾದ್ರೇನೆ ಹೀಗೆಲ್ಲ ನಡೆದು ಹೋಯ್ತು ಅಮ್ಮೋರೆ. ಇದೆಲ್ಲ ಅವಳು ಕುತಂತ್ರ ಆಗಿದ್ರು ನಿಮ್ಮಿಂದ ಅಂತ ಯಾಕೆ ಅಂತಿದ್ದೀರಾ ಅಮ್ಮೋರೆ? ಆ ತಿಲೋತ್ತಮ ನಿನ್ನ ಮೇಲೆ ಸೇಟ್ ತೀರ್ಸ್ಕೊಳ್ಳೋದಕ್ಕೆ ನಾನೇ ಕಾರಣ ಅಲ್ವಮ್ಮ? ಆವತ್ತೇನಾದರೂ ನಿನಗೆ ನಾನು ಕಾಣಿಸ್ತೇ ಇದ್ದಿದ್ರೆ, ಮ್ಯಾಜಿಕ್ ಬಾಕ್ಸ್ ಮೂಲಕ ನನ್ನ ಸಾವಿಗೆ ತಿಲೋತ್ತಮ ಕಾರಣ ಅಂತ ನಿನಗೆ ಆವತ್ತು ತಿಳಿದೇ ಇದ್ದಿದ್ರೆ, ಆವತ್ತು ನಿನ್ನನ್ನು ಬೆಂಕಿಗೆ ಆಹುತಿ ಕೊಡೋಕ್ಕೆ ನೋಡ್ತಾ ಇದ್ರಾ? ಇವತ್ತು ನಿಮ್ಮನ್ನ ಹೀಗೆ ಸಾಯಿಸೋ ಪ್ರಯತ್ನ ಮಾಡ್ತಾ ಇದ್ರಾ? ಹೇಳು ನೈನಿ. ನನ್ನ ಮಗನ್ನ ರಕ್ಷಣೆ ಮಾಡು ಅಂತ ನಿನ್ನನ್ನು ಆ ಮನೆಗೆ ಕಳಿಸ್ದೆ. ಆದರೆ ನಿಮ್ಮಿಬ್ಬರಿಗೂ ಪ್ರಾಣಕ್ಕೆ ಅಪಾಯ ಬರುತ್ತೆ ಅಂತ ನಾನು ಯಾವತ್ತೂ ಊಹೆ ಮಾಡಿರಲಿಲ್ಲ ನೈನಿ. ಇವತ್ತು ಇಂಥ ಪರಿಸ್ಥಿತಿ ಬರುತ್ತೆ ಅಂತ ನನಗೆ ಮೊದಲೇ ಗೊತ್ತಿದ್ದಿದ್ರೆ ಆವತ್ತು ನಿನ್ನನ್ನು ನಾನು ಕಳಿಸನೇ ಇರಲಿಲ್ಲ ನೈನಿ. ಅಮ್ಮೋರೆ, ನನ್ನ ಪ್ರಾಣಕ್ಕೇನೋ ಆಗುತ್ತೆ ಅಂತ ನನಗೆ ಯಾವತ್ತೂ ಭಯ ಇಲ್ಲ. ಯಜಮಾನ್ರು ಹುಷಾರಾಗಿರೋದೆ ನನಗೆ ಮುಖ್ಯ. ನೀವೇ ಅಲ್ವಾ ಅಮ್ಮೋರೆ ಆ ತಿಲೋತ್ತಮ್ಮ ನಿಜ ಬಣ್ಣ ಗೊತ್ತಾಗೋ ಹಾಗೆ ಮಾಡಿ ಅವಳ ಬಗ್ಗೆ ಹುಷಾರಾಗಿರು ಅಂತ ಹೇಳಿದ್ದು. ಇಲ್ಲಾಂದಿದ್ರೆ ನಾನು ಅವಳನ್ನ ಯಜಮಾನ್ರ ಥರ ನಂಬಿರ್ತಿದ್ದೆ. ಅನ್ಯಾಯವಾಗಿ ನನ್ನ ಕೈಯಾರೆ ನಾನೇ ಯಜಮಾನ್ರನ್ನ ಅಪಾಯಕ್ಕೆ ತಳ್ತಿದ್ನೇನೋ. ನನಗೂ ಯಜಮಾನ್ರಿಗೂ ನೀವೇ ಒಂದು ರೀತಿ ಕಾವಲಾಗಿದ್ದೀರಾ ಅಮ್ಮೋರೆ. ಅಷ್ಟೇ ಹೊರತು ನಮಗೆ ಹೀಗೆಲ್ಲ ಆಗೋದಕ್ಕೆ ಕಾರಣ ನೀವು ನಿಜ ಹೇಳಿದ್ರಿಂದ ಅಲ್ಲ. ದಯವಿಟ್ಟು ನಿಮ್ಮ ಮನಸ್ಸಿಂದ ಅದನ್ನೆಲ್ಲ ತೆಗ್ದು ಹಾಕ್ಬಿಡಿ. ನೈನಿ, ಈಗ ಇನ್ನಷ್ಟು ಜಾಗೃತಿಯಿಂದ ಇರಬೇಕಾಗತ್ತೆ ನೈನಿ. ಆ ತಿಲೋತ್ತಮ ನಿಮಗೆ ಇನ್ನಷ್ಟು ತೊಂದರೆ ಕೊಡೋದಕ್ಕೆ ಅವಳು ಕಾಯ್ತಿದ್ದಾಳೆ. ಅಮ್ಮೋರೆ, ಇನ್ಮೇಲೆ ಪ್ರತಿ ಕ್ಷಣ ಅವಳ ಪ್ರತಿ ಹೆಜ್ಜೆಯನ್ನು ಗಮನಿಸ್ತಾನೆ ಇರ್ತೀನಿ. ಇನ್ಯಾವತ್ತೂ ಇಂಥ ಪರಿಸ್ಥಿತಿ ಬರ್ದೇ ಇರೋ ಹಾಗೆ ನಾನು ಹುಷಾರಾಗಿರ್ತೀನಿ. ನೀವು ಭಯ ಪಡಬೇಡಿ ಅಮ್ಮೋರೆ. ಸರಿ ಅಮ್ಮೋರೆ.
ಭಯ ಪಡ್ಬೇಡ, ಸಾಯಿಸಲ್ಲ. ಸಾವಿನ ಭಯ ಹೇಗಿರುತ್ತೆ ಅಂತ ನಿನಗೆ ತೋರಿಸ್ದೆ. ನಮ್ಮ ಕಾರ್ಗೆ ಅಪಘಾತ ಆಗಕ್ಕೆ ಕಾರಣ ನೀನೇ ಅಂತ ನನಗೆ ಅನುಮಾನ ಬರ್ತಿದೆ. ಅನುಮಾನ ಬಂದಿದ್ದಕ್ಕೇನೆ ನಿನಗೆ ಸಾವಿನ ಭಯ ತೋರಿಸ್ದೆ. ಅದು ನೀನೇ ಅಂತ ಗೊತ್ತಾಯ್ತು ಅಂತ ಅನ್ಕೋ, ಹೆದರ್ಸಲ್ಲ, ಖಂಡಿತವಾಗ್ಲೂ ಸಾಯಿಸ್ತೀನಿ. ಒಂದು ಕಾಲದಲ್ಲಿ ನನ್ ಮುಂದೆ ಬರಕ್ಕೆ ಭಯ ಪಡ್ತಿದ್ದ ನೀನು ಈಗ ನನ್ನನ್ನೇ ಹೆದರ್ಸೋಷ್ಟು ಧೈರ್ಯ ಬಂದ್ಬಿಡ್ತಾ ನಿನ್ನ. ಕೈ ಇದೆಯಲ್ಲ ಅಂತ ಎತ್ತದೆ ಅನ್ಕೋ, ಊರಲ್ಲಿ ಸೌದೆ ಹೊಡೆದು ಎತ್ತಾಕ್ತಿದ್ದ ಕೈಗಳಿವು. ನಿನ್ ಕೈನ 3 ತುಂಡು ಮಾಡಿ ಬಿಸಾಕ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಅದನ್ನೇನ್ ಕೈ ಅನ್ಕೊಂಡಿದ್ದಾಳ ಇಲ್ಲ ಪ್ಲಾಸ್ಟಿಕ್ ಕಡ್ಡಿ ಅನ್ಕೊಂಡಿದ್ದಾಳ? ಚೂರ್ ಚೂರ್ ಮಾಡಾಕ್ತೀನಿ ಅಂತ ಹೇಳೋದಕ್ಕೆ. ತಪ್ಪು ಮಾಡಿದ್ರೂ ತಪ್ಪಿಸ್ಕೊಂಡೆ ಅಂತ ಭ್ರಮೇಲಿದ್ಯೇನೋ. ಇನ್ಮುಂದೆ ಭಯ ಅಂದ್ರೇನು ಅಂತ ನಾನು ನಿನಗೆ ತೋರಿಸ್ತೀನಿ. ಇದಕ್ಕೆ ಮುಂಚೆ ಬರೀ ಮನೆಯಿಂದ ಆಚೆ ಹಾಕೋಣ ಅನ್ಕೊಂಡಿದ್ದೆ, ಆದರೆ ಈಗ ಹುಚ್ಚು ನಾಯಿಗೆ ಹೊಡೆದು ಆಚೆ ಹಾಕ್ತೀನಿ. ಕ್ಷಮಿಸೋದು ಆ ದೇವರು ನನಗೆ ಕೊಟ್ಟಿರೋ ವರ. ಆದರೆ ಇವತ್ತು ಇದೊಂದು ವಿಷಯಕ್ಕೆ ನಾನು ಇಷ್ಟು ಕೋಪ ಮಾಡ್ಕೊಂಡು ರೇಗ್ತಾ ಇದ್ದೀನಿ ಅಂದರೆ ನೀನು ಎಂಥ ಕಿರಾತಕಿ ಅಂತ ನೀನೇ ಯೋಚನೆ ಮಾಡು. ನೋಡು, ನನಗೆ ನೀನು ಏನೇ ಮಾಡಿದ್ದಿದ್ರು ಕ್ಷಮಿಸಿ ಬಿಟ್ಬಿಡ್ತಿದ್ದೆ. ಆದರೆ ನನ್ನ ಗಂಡನ ಪ್ರಾಣಕ್ಕೆ ಅಪಾಯ ಮಾಡೋಕ್ಕೆ ನೀನು ನೋಡಿದೆ. ನಿನ್ನ ಅಪ್ಪಿ ತಪ್ಪಿನೂ ಕ್ಷಮಿಸಲ್ಲ. ನಾಳೆ ಯಜಮಾನ್ರಿಗೆ ಕಣ್ಣು ಬಂತು ಅನ್ಕೋ, ಈ ಭೂಮಿ ಮೇಲೆ ಇರೋದಕ್ಕೆ ನಿನಗೆ ಅವಕಾಶ ಇರುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆಯಿತು ಅನ್ಕೋ, ಆ ಕ್ಷಣನೇ ನಿನ್ನ ಕುತ್ತಿಗೆನ ಹಿಸ್ಕಿ ಸಾಯಿಸ್ಬಿಡ್ತೀನಿ. ನೆನ್ಪಿಟ್ಕೋ. ಅಕ್ಕ, ಪೂಜೆ ಪುನಸ್ಕಾರ ಮಾಡ್ತಿರೋದು ನೋಡಿ ನಯನಿ ಅಳಿಲ್ ಮರಿತರ ಸಾಧು ಜೀವಿ ಅನ್ಕೊಂಡ್ವಿ. ಆದ್ರೆ ಸೈಲೆಂಟ್ ಆಗಿರೋ ಚಿರತೆ ಮರಿ ಅಂತ ಅರ್ಥ ಆಯ್ತು. ಅಕ್ಕ, ಅಪ್ಪಿ ತಪ್ಪಿ ಅಮೆರಿಕಳಿಯನ್ ಕಂಡು ಬರ್ಲಿಲ್ಲ ಅನ್ಕೋ. ನಯನಿ ಉಗ್ರ ರೂಪ ತಾಳಿ ಕಾಳಿ ದೇವಿ ತರ ನಿನ್ನನ್ನು ಸಂಹಾರ ಮಾಡಿ ನಿನ್ನನ್ನು ಭಸ್ಮ ಮಾಡಾಕ್ತಾಳಕ್ಕ. ಅಪ್ಪ ಗಣೇಶ, ಅವರಿಗೆ ಅಪಘಾತ ಆದ ಕ್ಷಣದಿಂದ ಕಣ್ಣಿಗೆ ಆಪರೇಷನ್ ಆಗಿದ್ದ ಕ್ಷಣದವರೆಗೂ ಮನಸ್ಸಲ್ಲಿ ಸಮುದ್ರದಂಥ ನೋವನ್ನ, ಭಯನ ಅನುಭವಿಸ್ದೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅವ್ರ ಕಣ್ಣಿಂದ ಕಟ್ಟನ್ನು ತೆಗಿತಾರೆ. ಅವ್ರಿಗೆ ದೃಷ್ಟಿ ಬರುತ್ತೆ. ಒಂದ್ ಕಡೆ ಏನಾಗುತ್ತೋ ಅನ್ನೋ ಭಯ, ಇನ್ನೊಂದ್ ಕಡೆ ಅವ್ರಿಗೆ ಖಂಡಿತವಾಗ್ಲೂ ದೃಷ್ಟಿ ಬರುತ್ತೆ ಅನ್ನೋ ನಂಬಿಕೆ. ಸ್ವಾಮಿ, ಅವ್ರಿಗೆ ದೃಷ್ಟಿ ಬಂದು ನನ್ನ ಕಣ್ಣಾರೆ ನೋಡಿ ನಯನಿ ಅಂತ ಯಾವಾಗ ಕರೀತಾರೋ ಅಂತ ತುದಿಗಾಲಲ್ಲಿ ನಾನು ಕಾಯ್ತಾ ಇದ್ದೀನಿ.